ಆನೇಕಲ್ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳ ನಿಯಂತ್ರಣ ಹಾಗೂ ಡೊನೇಷನ್ ಹಾವಳಿ ತಡೆಗಟ್ಟುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಡೊನೇಷನ್ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂಭಾಗ ಈ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಖಾಸಗಿ ಶಾಲೆಗಳ ಏರಿಕೆಯಾಗುತ್ತಿರುವ ಶುಲ್ಕ ಮತ್ತು ಅನಧಿಕೃತ ಡೊನೇಷನ್ ಸಂಗ್ರಹಕ್ಕೆ ತಕ್ಷಣವೇ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡುತ್ತಿರುವುದನ್ನು ಖಂಡಿಸಿ ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲೂಕು ಅಧ್ಯಕ್ಷ ಪಿ. ಸುರೇಶ್, ಪ್ರಧಾನ ಕಾರ್ಯದರ್ಶಿ ಸುನಿಲ್, ಜನವಾದಿ ಮಹಿಳಾ ಸಂಘಟನೆಯ ಅರ್ಚನಾ, ಎಸ್ಎಫ್ಐ ಪ್ರತಿನಿಧಿಗಳಾದ ಅರ್ಪಿತಾ ಮತ್ತು ಪ್ರಭು, ಡೊನೇಷನ್ ವಿರೋಧಿ ಹೋರಾಟ ಸಮಿತಿಯ ಬಿಎನ್ ಮಂಜುನಾಥ್, ಡಿ ಮಹೇಶ್, ಬಾಲರಾಜು, ನಾಗರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ರು. ಕಲ್ಚರಲ್ ಫೀಸ್ ಅಂತ ಆತರ ಎಷ್ಟು ಡಿಫ್ರೆಂಟ್ ಲೆಕ್ಕದಲ್ಲಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. LKG ಓದುವಂತ ಮಕ್ಕಳಿಗೆ 1 ಲಕ್ಷ ಫೀಸ್ ಕೊಡ್ತಿದ್ದಾರೆ. ಅಂದ್ರೆ LKGಗೆ ಅವ್ರು ಕೋಡಿಂಗ್ ಕಲ್ತ್ಕೊಳಕ್ ಆಗುತ್ತಾ ಹೇಳಿ? ನೀವು ಪೇರೆಂಟ್ಸ್ ಎಲ್ಲ ಕುತ್ಕೊಂಡಿದ್ದೀರಾ. LKG ಕೋಡಿಂಗ್ ಕಲ್ತ್ಕೊಳಕ್ ಆಗಲ್ಲ ಅಂದ್ಮೇಲೆ ಅವ್ರು ಎಷ್ಟೋ ಟೆಕ್ನಿಕಲ್ ಕಲ್ಸಿದ್ರು, ABCD ರೈಮ್ಸ್ ಕಲ್ತ್ಕೊಂಡ್ರೆ ಜಾಸ್ತಿ ಅವರು ಅದು ಎಲ್ಲಿ ಕಲ್ತ್ಕೊಂಡ್ರೆ ಏನು, ಫೀಸ್ ಎಷ್ಟಿದ್ರೆ ಏನು, ಅವ್ರಿಗೆ 1 ಲಕ್ಷ ಫೀಸ್ ಕಟ್ಬಿಟ್ಟು ನಾನು ರೈಮ್ಸ್ ಕಲ್ತ್ಕೋಬೇಕಾ, ABCD ಕಲ್ತ್ಕೋಬೇಕಾ? ಇದನ್ನೆಲ್ಲ ಸರ್ಕಾರ ಒಂದು ಕ್ರಮ ತಗೋಬೇಕು. ಅಂಡ್ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಒಂದೇ ತರದ ಫೀಸ್ ಇಲ್ಲ. ರೆಕಮೆಂಡೇಶನ್ ಸೀಟ್ ಅಂತೆ, ಅಲ್ಲೇ ಓದ್ತಿರುವಂತ ಟೀಚರ್ಸ್ಗೆ ಬೇರೆ ಫೀಸು, ಮತ್ತೆ ಅವ್ರ ರಿಲೇಟಿವ್ಸ್ ಬೇರೆ ಫೀಸು, ಪಾಲಿಟಿಕಲಿ ಬಂದವ್ರಿಗೆ ಬೇರೆ ಫೀಸು, ಬೇರೆ ಬೇರೆ ಫೀಸ್ ಹಾಕ್ತಿದ್ದಾರೆ. ಯಾಕೆ? ಮಕ್ಕ ನೋಡಿ ಫೀಸ್ ಹಾಕ್ತಾರ? ಎಲ್ಲಾ ವಿದ್ಯಾರ್ಥಿಗಳಿಗೆ, ಎಲ್ಲಾರ್ಗು ಅಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೇ ಎಜುಕೇಶನ್ ತಾನೇ ಕೊಡೋದು, ಅವರು ಒಂದೇ ಟೀಚರ್ ತಾನೇ ಹೇಳ್ಕೊಡೋದು. ಬೇರೆ ಬೇರೆ ಟೀಚರ್ ಹೇಳ್ಕೊಡ್ತಾರ ನಾನು ಬೇರೆ ಫೀಸ್ ಕಟ್ದೆ ಅಂತ? ಮತ್ ಯಾಕೆ ಈ ತರದೊಂದು ಭೇದ ಭಾವ? ಮತ್ತೆ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಕೂಡ ಬೋರ್ಡ್ ಹಾಕ್ಬೇಕು, ಇಷ್ಟು ಫೀಸು ಏನಕ್ಕೆ ತಗೊಂತಿದೀವಿ, ಇದು ಇದ್ರ ಫೀಸ್ ಅಂತ ಕರೆಕ್ಟ್ ಆಗಿ ಮಿನಿಮಮ್ ಫೀಸ್ ಹಾಕ್ಬೇಕು. ಬಟ್ ಯಾವ ಸ್ಕೂಲ್ ಅಲ್ಲಿ ಕೂಡ, ಯಾವ ಕಾಲೇಜ್ ಅಲ್ಲಿ ಕೂಡ ಅದು ಹಾಕ್ತಿಲ್ಲ. ಅದು ಸರ್ಕಾರ ಅಂತ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಮೇಲೆ ಕ್ರಮ ತಗೊಂಡು ಅವರು ಬೇಗನೆ ನಮ್ಗೆ ಪ್ರತಿಕ್ರಿಯಿಸಬೇಕು. ಯಾಕಂದ್ರೆ ಈ ತರ ಒಂದು ಸರ್ಕಾರ ಮಾಡ್ತಿರುವ ಡಿಸಿಷನ್ಸ್ ಇಂದ, ನೆಗ್ಲಿಜೆನ್ಸ್ ಇಂದ, ಅವರು ಮಾಡ್ತಿರುವಂತ ಎಲ್ಲಾ ತಪ್ಪುಗಳಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತಿದೆ. ಎಷ್ಟೋ ಸ್ಟೂಡೆಂಟ್ಸ್ ನ ಸ್ಕೂಲ್ಸ್ಗೆ, ಕಾಲೇಜಸ್ಗೆ ಕಳಿಸ್ತಿಲ್ಲ ಅವ್ರ ಅಪ್ಪ ಅಮ್ಮ. ಸೊ ಇದು ಸರ್ಕಾರ ಮಾಡ್ತಿರುವ ತಪ್ಪಿಂದ ನಾವು ಇದನ್ನ ರಾಜ್ಯ ಮಟ್ಟದ ಹೋರಾಟ ಕೂಡ ರೂಪಿಸಬೇಕಾಗುತ್ತೆ. ಅವ್ರೇನಾದ್ರೂ ಇವಾಗ ಕರೆಕ್ಟ್ ಆಗಿರುವಂತ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ನಾವು ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು, ರೈತರು ಎಲ್ಲರೂ ಸೇರ್ಬಿಟ್ಟು ಎಜುಕೇಶನ್ ನಮ್ಮೆಲ್ಲರಿಗೂ ಬೇಕು. ವಿದ್ಯಾರ್ಥಿಗಳೇ ಈ ದೇಶದ ಭವಿಷ್ಯ. ಕರೆಕ್ಟ್ ಆಗಿರುವಂತ ಶಿಕ್ಷಣ ಕೊಡಕ್ ಆಗಲ್ಲ ಅಂದ್ರೆ ಅಂತ ಸರ್ಕಾರ, ಅಂತ ಸ್ಕೂಲ್ಗಳು ನಮ್ಗೆ ಯಾಕೆ ಫೀಸ್ ಮಾತ್ರ ಕಟ್ತಿದೀವಿ? ಅವ್ರು ಏನ್ ಕಲಿಸ್ತಿದ್ದಾರೆ ಸ್ಕೂಲ್ಸ್ ಅಲ್ಲಿ? ಎಷ್ಟು ಜನ ಸ್ಟೂಡೆಂಟ್ಸ್ ಅದರಿಂದ ಇವತ್ತು ಗೌರ್ಮೆಂಟ್ ಜಾಬ್ಸ್ ತಗೊಂಡು, ಎಷ್ಟು ಜನ ಅದರಿಂದ ಒಳ್ಳೆ ಒಳ್ಳೆ ಪೊಸಿಷನ್ಸ್ ಅಲ್ಲಿ ಇದ್ದಾರೆ? ನಾವ್ ಹೇಳ್ಬೇಕು, ನಮ್ ಕಣ್ಮುಂದೆನೆ ಎಷ್ಟೋ ಎಕ್ಸಾಂಪಲ್ಸ್ ಇರುತ್ತೆ. ಸೊ ಇಂಥ ಸ್ಕೂಲ್ಸ್ಗೆ ನಾವ್ ಯಾಕೆ ಲಕ್ಷ ಲಕ್ಷ ಫೀಸ್ ಕಟ್ಬೇಕು? ಎಷ್ಟೋ ಪೇರೆಂಟ್ಸ್ ಅವ್ರ ಕಿಡ್ನಿಗಳು ಮಾರಿ ಫೀಸ್ ಕಟ್ಟಿರುವಂತ ಪೇರೆಂಟ್ಸ್ ಇದ್ದಾರೆ. ಇವತ್ತು ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತ ಪರಿಸ್ಥಿತಿ ಇದು. ನಮ್ ಪರಿಸ್ಥಿತಿ ಬರಬಾರ್ದು ಅಂತ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಸಾಕ್ತಿದ್ದಾರೆ. ಬಟ್ ಈ ಸರ್ಕಾರ ಅವರು ಎಷ್ಟೆಷ್ಟು ಕಡೆ ಎಲ್ಲ ಖರ್ಚು ಮಾಡ್ತಾರೆ, ಭರ್ಜರಿ ಆದಂತ ಪ್ರೋಗ್ರಾಮ್ಸ್, ಮೀಟಿಂಗ್ ಗಳೆಲ್ಲ ಮಾಡ್ತಾರೆ. ಮತ್ತೆ ಎಲ್ಲಾರ್ಗು ಬಂದೋಬಸ್ತ್ ಎಲ್ಲ ಕೊಡಕ್ ಆಗುತ್ತೆ ಅವ್ರಿಗೆ. ಬಟ್ ಒಂದ್ ಸ್ಕೂಲ್ ಅಲ್ಲಿ ಏನ್ ಇರ್ಬೇಕು ಅನ್ನೋದು ಕರೆಕ್ಟ್ ಆಗಿ ಚೆಕ್ ಮಾಡಕ್ ಆಗ್ತಿದ್ಯಾ ಅವ್ರಿಗೆ? ಫೀಸ್ ಎವ್ರಿ ಇಯರ್ಲಿ 10 to 20% ರೇಸ್ ಆಗ್ತಿದೆ ಎಲ್ಲಾ ಸ್ಕೂಲ್ಸ್ ಅಲ್ಲಿ ವಿತೌಟ್ ಎನಿ ರೆಗ್ಯುಲೇಷನ್. ಅದಕ್ಕೂ ಕೂಡ ನಿಯಮಗಳಿದಾವೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದಕ್ಕೂ ಕೂಡ ಲಾಸ್ ಇದಾವೆ. ಅವ್ರು ಅದ್ರ ಪ್ರಕಾರ ಫೀಸ್ ರೇಸ್ ಮಾಡಿದ್ರು ಕೂಡ ಅದ್ರ ಪ್ರಕಾರ ಮಾಡ್ಬೇಕು. ಬಟ್ ಎಷ್ಟು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಆ ನಿಯಮಗಳನ್ನ ಫಾಲೋ ಮಾಡ್ತಿದ್ದಾರೆ. ಸರ್ಕಾರ ಅದನ್ನೆಲ್ಲ ಫುಲ್ ನೋಟಿಸ್ ಮಾಡ್ಬೇಕಾಗಿರುವಂತ ರೆಸ್ಪಾನ್ಸಿಬಿಲಿಟಿ ಸರ್ಕಾರಕ್ಕಿದೆ. ಸರ್ಕಾರ ಏನಾದ್ರೂ ಇವಾಗ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ, ಇದೊಂದು ಚಿಕ್ಕ ಹೋರಾಟ ಅಷ್ಟೇ. ನಾವು 2 ದಿನದಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಕೂಡ ಮಾಡಿಲ್ಲ. ನಾವು ಇಷ್ಟು ಮಾಡಕ್ ಆಗಿದೆ ಅಂದ್ರೆ ನಮ್ಗಿನ್ನ ಟೈಮ್, ಹಿಂಗೆ ಸರ್ಕಾರ ಒಂದು ಕರೆಕ್ಟ್ ಆಗಿರುವಂತ ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ನಾವು ಏನಾದ್ರೂ ಮಾಡಕ್ ಸಾಧ್ಯ. ಆಸ್ ಸ್ಟೂಡೆಂಟ್ಸ್, ಆಸ್ ವಿಮೆನ್ ಆಗಿ, ಆಸ್ ಕಾರ್ಮಿಕರಾಗಿ, ಆಸ್ ರೈತರಾಗಿ ನಾವು ಏನಾದ್ರೂ ಮಾಡ್ತೀವಿ ಶಿಕ್ಷಣಕ್ಕೋಸ್ಕರ. ಬಿಕಾಸ್ ಅದು ನಮ್ಮ ಹಕ್ಕು. ನಾವ್ ಯಾರನ್ನು ಫೋರ್ಸ್ ಮಾಡಿ, ಯಾರನ್ನು ಹೊಡೆದು ನಾವೇನು ತಪ್ಪು ಕೇಳ್ತಿಲ್ಲ. ನಾವ್ ತಪ್ಪು ಮಾಡ್ತಿದೀವ? ಶಿಕ್ಷಣ ಕೇಳಕ್ ತಪ್ಪ, ಕರೆಕ್ಟಾ? ಕರೆಕ್ಟ್ ಐತಾನೆ. ನಾವ್ ಶಿಕ್ಷಣ ಕೇಳ್ತಿದೀವಿ ಅಂದಾಗ ಅವ್ರು ನಮ್ಗೆ ಕರೆಕ್ಟ್ ಆಗಿರುವಂತ ಪ್ರತಿಕ್ರಿಯೆ ಕೂಡ ಕೊಡ್ಬೇಕು. ಮತ್ತೆ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಕೂಡ ಈಗ್ಲಿಂದ ಕೂಡ ರೈಸ್ ಆಗಿರುವಂತ ಡೊನೇಷನ್ ಫೀಸ್ ನೆಲ್ಲ ಕೂಡ ಕಮ್ಮಿ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಆ ಸ್ಕೂಲ್ಸ್ ಅಲ್ಲಿ ಯಾವ
ಬಿಡಲ್ಲ, ನಾವು ಹೋಗಲ್ಲ, ಯಾರನ್ನೂ ಹೋಗಕ್ ಕೂಡ ಬಿಡಲ್ಲ. ಸೊ ಇದನ್ನೆಲ್ಲ BO ಅವರು ನಾವು ಆಫೀಸ್ ಮುಂದೆ ಬಂದು ಪ್ರತಿಭಟನೆ ಮಾಡ್ತಿದೀವಿ. ನೀವು ಕರೆಕ್ಟ್ ಆಗಿರುವಂತ ನಮ್ನ ಯಾರನ್ನಾದ್ರೂ ಕರೆಸಿ ಮಾತಾಡಿಸ್ಬೇಕು, ನಮ್ಗೆ ಒಂದು ಕರೆಕ್ಟ್ ಆಗಿರುವಂತ ಆನ್ಸರ್ ಕೊಡ್ಬೇಕು ನೀವು. ಇಲ್ಲ ಅಂದ್ರೆ ಇದು ನಾವು ಇವತ್ತೆಲ್ಲ ಇಲ್ಲೇ ಇರ್ತೀವಿ, ಹೋಗಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇನ್ನೊಂದು ಸಾರಿ ಇವಾಗ ನಮ್ ಸ್ಕೂಲ್ಸ್ ಎಷ್ಟೋ ದೊಡ್ಡ ಸ್ಕೂಲ್ ಅಂತೀವಿ, ಪ್ರೈವೇಟ್ ಸ್ಕೂಲ್ ಅಂತೀವಿ, ಫೀಸ್ ಕಟ್ಟಿರ್ತೀವಿ. ಅದೇ ಟೀಚರ್ಸ್ ಕ್ವಾಲಿಟಿ ಏನು? ಅವ್ರು ಏನ್ ಓದಿರ್ತಾರೆ? ಹೇಳ್ಕೊಡೋರು ಮಕ್ಳಿಗೆ ಅರ್ಥ ಆಗ್ತಿದ್ಯಾ ಟೀಚರ್ಸ್ ಹೇಳ್ಕೊಡೋದು? ಅವ್ರಿಗೆ ಅಟ್ಲೀಸ್ಟ್ ಮ್ಯಾಥ್ಸ್ ChatGPT ನೋಡ್ಕೊಂಡು ಮಾಡ್ತಿದ್ದಾರೆ ಟೀಚರ್ಸ್. ಮಕ್ಳು ಕ್ವೆಶನ್ ಡೌಟ್ ಕೇಳಿದ್ರೆ ಆನ್ಸರ್ ಮಾಡಕ್ ಆಗ್ತಿಲ್ಲ. 5th ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಮಕ್ಳು ಡೌಟ್ಸ್ ನ ಆನ್ಸರ್ ಮಾಡಕ್ ಆಗ್ತಿಲ್ಲ. 2nd PUC ಡಿಗ್ರಿ ಮಿನಿಮಮ್ ಮಿನಿಮಮ್ ಇರುವಂತ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇರುವಂತ ಟೀಚರ್ಸ್ ನ ತಗೊಂಡಿದ್ದಾರೆ. ಸ್ಟೇಟ್ ಸರ್ಟಿಫಿಕೇಟ್ಸ್ ಇರುವಂತ ಟೀಚರ್ಸ್ ನ ತಗೊಂಡಿದ್ದಾರೆ. ಏನಕ್ಕೆ? ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ರೆ ಯಾರಾದ್ರೂ ಹೋಗ್ಬೋದಾ? ಯಾರಾದ್ರೂ ಟೀಚರ್ಸ್ ಆಗ್ಬೋದಾ? ಮತ್ತೆ ಅಂತ ಟೀಚರ್ಸ್ ಕೆಳಗಡೆ ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೇಕು? ಇದನ್ನೆಲ್ಲ ಕೂಡ ಆಸ್ ಪೇರೆಂಟ್ಸ್ ಆಗಿ ನಾವು ಕೂಡ ಗಮನಿಸ್ತಿದೀವಿ, ಅದಕ್ಕೆ ಇಲ್ಲಿ ಬಂದಿದೀವಿ. ಆಸ್ ಸ್ಟೂಡೆಂಟ್ಸ್ ಆಗಿ ಇದು ಕೂಡ ನಮ್ ಕನ್ಸರ್ನ್ ಅಲ್ಲಿ ಇದೆ ಅಂತ ಹೇಳ್ತಾ, ಇದನ್ನೆಲ್ಲಾನು ಸರ್ಕಾರ ಒಂದ್ ಕರೆಕ್ಟ್ ಆಗಿರುವಂತ ಕ್ರಮ ತಗೋಬೇಕು. ಒಂದ್ ಕಮಿಟಿ ಮಾಡ್ಬಿಟ್ಟು ಎಲ್ಲಾ ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಇಂದ ಹಿಡಿದು ಫೀಸ್ ಸ್ಟ್ರಕ್ಚರ್ ಇಂದ ಹಿಡಿದು ಅಲ್ಲಿ ಸಿಗುತ್ತಿರುವ ಎಲ್ಲಾ ಬೆನಿಫಿಟ್ಸ್ ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರ್ಸ್ ಆಗಿರ್ಬೋದು, ಒಂದೊಂದ್ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಫೀಸ್ ತಗೊಂತಾರೆ, ಅದೇ ಗ್ರೌಂಡೇ ಇರಲ್ಲ ಆ ಸ್ಕೂಲ್ ಅಲ್ಲಿ. ಇಂಥ ಸ್ಕೂಲ್ಸ್ ಗಳೇ ಇದಾವೆ. ಸೊ ಇದನ್ನೆಲ್ಲ ನಮ್ಮ BO ಆಫೀಸ್ ಮುಂದೆ ಬಂದಿದೀವಿ, ಅವ್ರೊಂದು ಕ್ರಮ ತಗೋಬೇಕು ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಇದೇ ರೀತಿ ಈ ಹೋರಾಟ ಎಲ್ಲಿಗೆ ಹೋಗುತ್ತೋ ನಮಗ್ ಗೊತ್ತಿಲ್ಲ, ಬಟ್ ನಾವು ಒಂದು ಒಳ್ಳೆ ಹೋರಾಟಕ್ಕೆ ಕೈ ತಗೊಂಡಿದೀವಿ. ಇದಕ್ಕೆ ಎಲ್ಲರ ಬೆಂಬಲ ಕೂಡ ಇದೆ. ನಾವೆಲ್ಲರೂ ಕೂಡ ಮುಂದಾಗೋಣ. ನಮ್ಗೆ ಒಳ್ಳೆ ಒಂದು ಜಗತ್ನ ರೂಪಿಸ್ಬೇಕು, ಒಳ್ಳೆ ಪೊಲಿಟಿಕಲ್ ಲೀಡರ್ಸ್ ಬೇಕು. ಫ್ಯೂಚರ್ಗೆ ನಮ್ಮ ಮಕ್ಕಳೇ ಫ್ಯೂಚರ್ ಅಲ್ಲಿ ನಿಂತ್ಕೋಬೇಕು ಅಂದ್ರೆ ನಾವ್ ಇವತ್ತಿಂದ ಕೂಡ ಈ ಹೋರಾಟಗಳನ್ನೆಲ್ಲ ಕೈಗೆತ್ಕೋಬೇಕಾಗುತ್ತೆ. ಥ್ಯಾಂಕ್ ಯು. ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಮುಖಂಡರಿಗೆ ಅರ್ಪಿತ ಅವರಿಗೆ ಧನ್ಯವಾದ. ಈ ಸಭೆಯನ್ನು ಉದ್ದೇಶಿಸಿ BN ಮಂಜುನಾಥ್ ಅವರು CITನ ರಾಜ್ಯ ಉಪಾಧ್ಯಕ್ಷರು ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ವಿದ್ಯಾರ್ಥಿ ಪೋಷಕರ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಪೋಷಕರ ಹೋರಾಟಕ್ಕೆ ಜಯವಾಗಲಿ. ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ದಂಧೆ ನಿಲ್ಲಲೇಬೇಕು. ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ದಂಧೆ ನಿಲ್ಲಲೇಬೇಕು. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳ ವಾಪಸ್ಸಾಗಲಿ. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳ ವಾಪಸ್ಸಾಗಲಿ. ಡೊನೇಷನ್ ದಂಧೆ ನಿಲ್ಲಲೇಬೇಕು. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ದಾವಳಿ ನಿಲ್ಲಲೇಬೇಕು. ಡೊನೇಷನ್ ಸಂಗ್ರಹ ಮಾಡುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ. ಡೊನೇಷನ್ ಸಾವಳಿ ನಿಲ್ಲಲೇಬೇಕು. ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಧಿಕ್ಕಾರ. ವಿದ್ಯಾರ್ಥಿ ಪೋಷಕರಿಂದ ಸುಲಿಗೆ ಮಾಡುವ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಧಿಕ್ಕಾರ. ವಿದ್ಯಾರ್ಥಿ ಪೋಷಕರಿಂದ ಡೊನೇಷನ್ ಸುಲಿಗೆ ಮಾಡುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಿ. ಬಂಧುಗಳೇ, ಈ ದಿನ ಆನೇಕಲ್ನ ಪ್ರದೇಶದಲ್ಲಿ ಇವತ್ತು ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಒಳಗೊಂಡಂತೆ ಇವತ್ತು ಪ್ರತಿಭಟನೆಯನ್ನ ಏನಿವತ್ತು ಆನೇಕಲ್ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ನಡೀತಾ ಇರತಕ್ಕಂಥ ಡೊನೇಷನ್ ಹಾವಳಿಯಿಂದಾಗಿ ಇವತ್ತು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಇಲ್ಲಿ ಸೇರಿದ್ದೀವಿ. ನಿಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ CIT ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಏನಿವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕಾಗಬೇಕು ಅಂತೇಳಿ ನಮ್ಮ ಸಂವಿಧಾನದ ಆಶಯ ಇದೆ. ಎಲ್ಲರಿಗೂ ಶಿಕ್ಷಣ ದೊರೆಯಬೇಕಂತೇಳಿ ನಮ್ಮ ಸಂವಿಧಾನದ ಆಶಯ ಇದೆ. ಆದರೆ ಸಂವಿಧಾನಬದ್ಧವಾಗಿ ನಮಗೆ ಶಿಕ್ಷಣ ಇವತ್ತು ಎಲ್ಲಾ ಜನಸಾಮಾನ್ಯರಿಗೆ ಕೈಗೆಟುಕೊಡ್ತಾ ಇದೆ ಅಂತ ಹೇಳಿದ್ರೆ, ಆದರೆ ಉಳ್ಳವರಿಗೆ ಮಾತ್ರ ಶಿಕ್ಷಣ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಉದ್ಯೋಗ ಅನ್ನೋದು ಯಾವ ದೇಶದಲ್ಲಿ ಅತ್ಯುನ್ನತ ಇದರಲ್ಲಿ ಇರ್ತದೋ ಅಲ್ಲಿ ಆ ದೇಶ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಆಗ್ತದೆ. ಎಲ್ಲರಿಗೂ ಶಿಕ್ಷಣ ಸಿಕ್ಕಿದಾಗ, ಎಲ್ಲರಿಗೂ ಉದ್ಯೋಗ ಸಿಕ್ಕಿದಾಗ ಆಗ ದೇಶದ ಅಭಿವೃದ್ಧಿಗೆ ಅಲ್ಲಿಗೆ ಸಾಗ್ತದೆ. ಆದರೆ ನಮ್ಮ ದೇಶದಲ್ಲಿ
ಇವತ್ತೊಂದ್ ಕಡೆ ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡಕ್ಕೆ ಇಟ್ಬಿಟ್ಟಿದ್ದಾರೆ. ಮತ್ತಿನ್ನೊಂದ್ ಕಡೆ ಉದ್ಯೋಗ ನಷ್ಟತೆ ಆಗ್ತಿದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ನಿರುದ್ಯೋಗ ಪ್ರಮಾಣ ಹೆಚ್ಚಳ ಆಗ್ತಿದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸರಿಸುಮಾರು 1.25 ಕೋಟಿಯಷ್ಟು ವಿದ್ಯಾವಂತ ಯುವಜನರು ವಿದ್ಯಾಭ್ಯಾಸ ಮುಕ್ತಾಯ ಮಾಡಿ ಇವತ್ತು ಶ್ರಮಕ್ಕೆ ಪ್ರವೇಶನ ಮಾಡುತ್ತಿದ್ದಾರೆ. ಅಂದ್ರೆ ಉದ್ಯೋಗಕ್ಕಾಗಿ ಇವತ್ತು ಪ್ರವೇಶವನ್ನ ಮಾಡ್ತಿದ್ದಾರೆ, ಅದೇ ಉದ್ಯೋಗ ಇಲ್ಲ. ಮತ್ತಿನ್ನೊಂದು ಕಡೆ ಇವತ್ತು ಶಿಕ್ಷಣವನ್ನ ಪಡಿಬೇಕಂತ ಹೇಳಿದ್ರೆ ಹಣ ಇದ್ರೆ ಮಾತ್ರ ಶಿಕ್ಷಣ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದ್ ಕಡೆ ಸರ್ಕಾರ ಎಲ್ಲರಿಗೂ ಶಿಕ್ಷಣ ಅಂತ ಹೇಳ್ತದೆ, ರೈಟ್ ಟು ಎಜುಕೇಶನ್ ಆಕ್ಟ್ ಅಂತೇಳಿ ಹಿಂದೆನೆ ನಮ್ಮ ದೇಶದಲ್ಲಿ ಅಂಗೀಕಾರ ಆಯ್ತು. ಆದ್ರೆ ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನೋದು ಹೆಸರು ಮಾತ್ರ ಸೀಮಿತ ಆಯ್ತು ಹೊರತಾಗಿ ಎಲ್ಲರಿಗೂ ಶಿಕ್ಷಣ ಸಿಕ್ಕಂತ ಹಕ್ಕನ್ನ ಖಾತ್ರಿಗೊಳಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ, ರಾಜ್ಯ ಸರ್ಕಾರಗಳಲ್ಲಿ ಇವತ್ತು ಶಿಕ್ಷಣವನ್ನ ಇವತ್ತು ವ್ಯವಸ್ಥಿತವಾಗಿ ವ್ಯಾಪಾರೀಕರಣ ಮಾಡ್ತಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ನೂತನ ಶಿಕ್ಷಣ ನೀತಿಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ರೂಪಿಸಿದೆ. ಶಿಕ್ಷಣವನ್ನ ಇವತ್ತು ಪರಿಪೂರ್ಣವಾಗಿ ಅದರ ಸಾಮಾಜಿಕ ಮೌಲ್ಯಗಳನ್ನೇ ಇಲ್ದಂಗ್ ಮಾಡಿ ಇವತ್ತು ಒಂದ್ ರೀತಿ ಶಿಕ್ಷಣ ಅಂದ್ರೆ ವ್ಯಾಪಾರ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಮಾಡ್ಲಿಕ್ಕೆ ಪೂರಕವಾದಂತ ಇವುಗಳನ್ನ ಎನ್ಇಪಿ ಇವತ್ತು ನೀತಿಯನ್ನ ಇವತ್ತು ಕೇಂದ್ರ ಸರ್ಕಾರ ರೂಪಿಸಿದೆ. ಇವತ್ತು ಯಾವ ಸಾಮಾಜಿಕ ಮೌಲ್ಯಗಳು ನಮ್ಮ ದೇಶದಲ್ಲಿ ಇದಾವೋ, ನಮ್ಮ ದೇಶದಲ್ಲಿ ಇವತ್ತು ಸ್ವತಂತ್ರ ಹೋರಾಟ ಇರಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಮಾಜ ಸುಧಾಕರಿರಲಿ, ಆ ಪರಂಪರೆಯನ್ನ ಬಹು ಸಂಸ್ಕೃತಿಯನ್ನ ಕಟ್ಕೊ ಬಂದಿರತಕ್ಕಂತ ಒಂದು ಮೌಲ್ಯಗಳೇನಿದಾವೆ ಆ ಮೌಲ್ಯಗಳನ್ನೇ ಬಿಡುಗಡೆ ಮಾಡಿ ಇವತ್ತು ಬಂಡವಾಳದಾರ ಲಾಭ ಮಾಡ್ಲಿಕ್ಕೆ ಪೂರಕವಾದಂತ ಶಿಕ್ಷಣ ವ್ಯವಸ್ಥೆಯನ್ನ ತುರುಕ್ಲಿಕ್ಕಾಗಿ ಇವತ್ತು ಎನ್ಇಪಿ ಹೆಸರಲ್ಲಿ ಇವತ್ತು ಏರಿಕೆಯನ್ನ ಇವತ್ತು ಮಾಡ್ತಿದ್ದಾರೆ ಇವತ್ತು. ಹಾಗಾಗಿ ಒಂದ್ ಕಡೆ ಈ ರೀತಿ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಲಘು ಲಗಾಮ ಇಲ್ದೇನೆ ಇವತ್ತು ಪ್ರತಿ ವರ್ಷ ಇವತ್ತು ಡೊನೇಷನ್ ಹಾವಳಿಯನ್ನ ನಿರಂತರವಾಗಿ ಹೆಚ್ಚಳ ಮಾಡ್ಕೊ ಬರ್ತಾನೆ ಇದ್ದಾರೆ. ಇವತ್ತು LKG ಓದ್ಬೇಕಂದ್ರೂ ಕೂಡ ಇವತ್ತು ₹1,000 ಬೇಕು. ಆನೇಕಲ್ ಭಾಗದಲ್ಲಿ ₹1,000 ಬೇಕು. 50,000 ಕಮ್ಮಿ ಎಲ್ಲೂ ಇಲ್ಲ ಆನೇಕಲ್ಲಲ್ಲಿ. ಅದೇ ಸ್ವಲ್ಪ ಆ ಕಡೆ ಚಂದಾಪುರಕ್ಕೆ ಆ ಕಡೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಲಕ್ಷ ಬೇಕು. ಬೆಂಗಳೂರಿಗೆ ಹೋದ್ರೆ 2 ಲಕ್ಷ 3 ಲಕ್ಷ ಬೇಕು. ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ ಇದರಲ್ಲಿ. ಆದ್ರೆ LKG ಓದ್ಲಿಕ್ಕೆ ಇವತ್ತು ಲಕ್ಷಗಟ್ಟಲೆ ಇವತ್ತು ಡೊನೇಷನ್ ಕಟ್ಟಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಬಜೆಟ್ ಇಂದ ಮನ್ನಿಸ್ತವೆ. ಆದ್ರೆ ಬಜೆಟ್ ಅಲ್ಲಿ ಶಿಕ್ಷಣಕ್ಕೆ ಎಷ್ಟು ಹಣ ಕೊಡಬೇಕು ಅಷ್ಟು ಹಣ ಕೊಡಲ್ಲ. ಹಾಗಾಗಿ ಏನಾಗ್ತದೆ, ಇರೋ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಇದೆ. ಸರ್ಕಾರಿ ಶಾಲೆಗಳಿದ್ರೂ ಅಲ್ಲಿ ಸರಿಯಾದಂತ ಮೂಲಭೂತ ಸೌಕರ್ಯಗಳೆಲ್ಲ ಟೀಚರ್ಗಳಿರಲ್ಲ. ಹಾಗಾಗಿ ಇನ್ನು ಮಕ್ಕಳಲ್ಲಿ ಸರ್ಕಾರಿ ಶಾಲೆಗೆ ಕಳಿಸೋಣ ಅಂತ ಹೇಳಿದ್ರೆ ಕರೆಕ್ಟಾಗಿ ಸ್ಕೂಲ್ ಬಿಲ್ಡಿಂಗ್ ಇರಲ್ಲ, ಕರೆಕ್ಟಾಗಿ ಟೀಚರ್ ಇಲ್ಲ ಅಂತ ಹೇಳಿದಾಗ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಖಾಸಗಿ ಶಾಲೆಗಳ ಕಡೆ ಮುಖ ಮಾಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಲಿ ಮಾಡಾದ್ರೂ ಸರಿನೇ, ಸಾಲ ಮಾಡಿದ್ರು ಸರಿನೇ, ಏನು ಮಾಡಿದ್ರು ಸರಿನೇ ಇವತ್ತು ನಾವು ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಣಪ್ಪ, ನಮ್ಮ ರೀತಿಯ ನಮ್ಮ ಮಕ್ಕಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಶಿಕ್ಷಣ ಕೊಡಿಸ್ಲಿಕ್ಕೆ ಇವತ್ತು ಮಕ್ಕಳು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸುಲಿಗೆ ಮಾಡತಕ್ಕಂಥ ಡೊನೇಷನ್ ಹಾವಳಿ ಸಂದರ್ಭದಲ್ಲೂ ಕೂಡ ಇವತ್ತು ಶಿಕ್ಷಣವನ್ನ ಪಡೆಯತಕ್ಕಂಥ ಅನಿವಾರ್ಯತೆಯನ್ನು ಇವತ್ತು ಸರ್ಕಾರಗಳೇ ಇವತ್ತು ನಿರ್ಮಾಣವನ್ನ ಮಾಡಿದೆ ಇವತ್ತು ವ್ಯವಸ್ಥಿತವಾಗಿ. ಹಾಗಾಗಿ ಇವತ್ತು ಖಾಸಗಿ ಶಾಲೆಗಳ ಕಡೆ ಇವತ್ತು ಸಾಮಾನ್ಯ ಜನ ಕೂಡ ಮುಖ ಮಾಡೋ ಪರಿಸ್ಥಿತಿ ಇದೆ ಇವತ್ತು. ಅದೇ ರೀತಿಯಾಗಿ ಇವತ್ತು ನಮ್ಮ ದೇಶದಲ್ಲಿ ಕೇರಳದಲ್ಲಿದೆ. ಕೇರಳದಲ್ಲಿ ನಮ್ಮ ದೇಶದಲ್ಲಿ ಸಾಕ್ಷರತೆ ನಮ್ಮ ದೇಶದಲ್ಲೇ ಅತ್ಯಂತ ಹೆಚ್ಚು ಇರ್ತಕ್ಕಂಥ ಸಾಕ್ಷರತೆ ಇರ್ತಕ್ಕಂಥ ರಾಜ್ಯ ಕೇರಳ ರಾಜ್ಯ. ಕೇರಳದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ MLA MP ಮಕ್ಕಳು ಓದ್ತಾರೆ. ದೆಹಲಿಯಲ್ಲಿ ಅದರ ಮಾದರಿಯಲ್ಲಿ ದೆಹಲಿಯಲ್ಲೂ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಸಾಮಾನ್ಯ ಜನ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ MLA ಮಕ್ಕಳು MP ಮಕ್ಕಳು ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜಲ್ಲಿ ಓದ್ತಾರೆ. ಯಾಕೆ ಓದ್ತಿದ್ದಾರೆ ಅಂದ್ರೆ ಅಲ್ಲಿ ಆ ರೀತಿಯಂತ ವ್ಯವಸ್ಥೆ ಇವತ್ತು ಸರ್ಕಾರಿ ಶಾಲೆಗಳ ಕಾಲೇಜುಗಳಲ್ಲಿ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಯಾವ ಖಾಸಗಿ ಶಾಲೆಗಳು ಕಡಿಮೆ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಪಡಿಲಿಕ್ಕೆ ಪೂರಕವಾಗಿ, ಸಾಮಾನ್ಯ ಜನ ಇವತ್ತು ಓದ್ಲಿಕ್ಕೆ ಪೂರಕವಾಗಿ ಇವತ್ತು ಶಿಕ್ಷಣ ವ್ಯವಸ್ಥೆಯನ್ನು ತಂದಿರಿಂದಾಗಿ ಇವತ್ತು ಕೇರಳದಲ್ಲಿ ಇವತ್ತು ಶಿಕ್ಷಣ ಸಾಕ್ಷರತೆ ಇವತ್ತು ನಮ್ಮ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಇವತ್ತು. ಆದ್ರೆ ಕೇರಳ ಮಾದರಿಯಲ್ಲೋ ಇವತ್ತು ದೆಹಲಿ ಮಾದರಿಯಲ್ಲೋ ನಮ್ಮ ರಾಜ್ಯದಲ್ಲಿ ಆ ರೀತಿ ಅಂತ ಯಾಕೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನ ಇವತ್ತು ಉನ್ನತ ಶ್ರೇಣಿ ಇದರಲ್ಲಿ ಮಾಡ್ಲಿಕ್ಕಾಗಲ್ಲ, ಸರಿಯಾದ ಸೌಲಭ್ಯ ಕೊಡಿಸ್ಲಿಕ್ಕಾಗಲ್ಲ. ಆ ಒಂದು ಇವುಗಳು ಮಾಡ್ಬೇಕಂದ್ರೆ ಬಜೆಟ್ ಅಲ್ಲಿ ಹಣ ಕೊಡಬೇಕು. ಆದ್ರೆ ಸರ್ಕಾರ ಕೊಡಲ್ಲ, ಬಂಡವಾಳದವ್ರು ಕೊಡ್ತಾರೆ. ಬಂಡವಾಳದವರಿಗೆ ಸಾಲ ಮನ್ನಾ ಮಾಡ್ತಾರೆ. ಅವನ್ ಫ್ಯಾಕ್ಟರಿ ಓಪನ್ ಮಾಡಿದ್ರೆ ಅವನಿಗೆ
ಇಷ್ಟು 1000 ಕೋಟಿ ರೂಪಾಯಿ ಅಂತೇಳಿ ಇವತ್ತು ಬಡ್ಡಿ ರಹಿತವಾಗಿ ಸಾಲ ಕೊಡ್ತಾರೆ, ಅಥವಾ ಇಷ್ಟ ಅಂತೇಳಿ ಅವ್ರು ಸಬ್ಸಿಡಿ ಕೊಡ್ತಾರೆ, 1000 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಈ ರೀತಿಯಲ್ಲಿ ಇವತ್ತು ಬಂಡವಾಳದಾರರಿಗೆ ಇವತ್ತು ಹಣವನ್ನ ಕೊಡಕ್ ರೆಡಿ ಇದ್ದಾರೆ. ಆದ್ರೆ ಶಿಕ್ಷಣಕ್ಕೆ ಹಣ ನೀಡಲಿಕ್ಕೆ ಇವತ್ತು ನಮ್ಮ ಸರ್ಕಾರಕ್ಕೆ ಇಲ್ಲ ಇವತ್ತು. ಅದೇ ರೀತಿ ಕೇಂದ್ರ ಸರ್ಕಾರದವರು ಕೂಡ ಅಷ್ಟೇನೆ. ವಿಜಯ್ ಮಲ್ಯ ಸಾಲ ಕಟ್ಟಕ್ಕಾಗ್ರೆ ಓಡೋದ್ರು ಕೂಡ ಅವ್ನು 1000 ಕೋಟಿ ರೂಪಾಯಿ ಮನ್ನಾ ಮಾಡ್ತಾರೆ. ಯಾಕಂದ್ರೆ ಈಗ IPL ಓಡ್ತಿದೆಯಲ್ಲ, ರಾಯಲ್ ಚಾಲೆಂಜರ್, ಸಾಲ ಮನ್ನಾ ಮಾಡ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ 1000 ಕೋಟಿ ರೂಪಾಯಿ ಕಟ್ಟಲಾಗದಿರ್ತಕ್ಕಂಥ ಸಾಲ ಅಂತೇಳಿ ಮನ್ನಾ ಮಾಡ್ತಾರೆ. ಆ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಸುಮಾರು 25 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಬಂಡವಾಳದಾರರಿಗೆ ಮನ್ನಾ ಮಾಡ್ಯಾರ. ಜನರ ದುಡ್ಡು ಬಂಡವಾಳದಾರ ದೋಚಿರೋದು. ಆ ದುಡ್ಡನ್ನ ಇವತ್ತು ನಾವು ಸರ್ಕಾರ ಕೊಟ್ಟಕ್ಕೆ ರೆಡಿ ಇಲ್ಲ ಬಂಡವಾಳದಾರರು. ಅದಕ್ಕೆ ಇವತ್ತು ಸರ್ಕಾರ ಏನ್ ಮಾಡ್ತಾರೆ, ಕಟ್ಟಕ್ಕಾಗದಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತಾರೆ. ಹಂಗೇನೆ ಇಷ್ಟೊಂದು ಸಿಲ್ಕ್ ಮಾಲೀಕನ ಹೋಗಿದ್ದ ಇದರಲ್ಲಿ ಕಟ್ಲಿಂಗ್ ಮನ್ನಾ ಮಾಡಿಸ್ಕೋಣ ಅಂತೇಳಿ. ಸೊ ಈ ರೀತಿಯಲ್ಲಿ ಬಂಡವಾಳದಾರರಿಗೆ ಇವತ್ತು ರಿಯಾಯಿತಿ ಕೊಡ್ಲಿಕ್ಕೆ, ಸಾಲಗಳ ಮನ್ನಾ ಮಾಡ್ಲಿಕ್ಕೆ, ತೆರಿಗೆ ರಿಯಾಯಿತಿ ಕೊಡ್ಲಿಕ್ಕೆ ಹಣ ಇರ್ತದೆ. ಆದ್ರೆ ಶಿಕ್ಷಣಕ್ಕೆ ನೀವು ಹಣ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅದರಿಂದ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಲಂಗೋಗಾಮಲ್ ರೀತಿಯಲ್ಲಿ ಇವತ್ತು ಡೊನೇಷನ್ ವಸೂಲಿ ಮಾಡ್ತಾ ಇದ್ರೆ. ಇವತ್ತು ಕಳೆದ ವರ್ಷ ಏನ್ ಫೀಸ್ ಇದ್ರೆ ಎಷ್ಟು ಶುಲ್ಕ ಇರ್ತದೋ, ಈ ವರ್ಷದಲ್ಲಿ ಸುಮಾರು 25%, 30% ಇಂದ 50% ಅಷ್ಟು ಶುಲ್ಕ ಹೆಚ್ಚಳ ಮಾಡೋರು ಈ ವರ್ಷದಲ್ಲಿ. ಆನೇಕಲ್ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕೂಡ ಇವತ್ತು ಹೋದ್ರೆ, ಅಡ್ಮಿಷನ್ ಹೋದ್ರೆ ಫೀಸ್ ಬೋರ್ಡ್ ನೋಡಿದಾಗ ಎಲ್ಲಾ ಕಡೆ ಕೂಡ ಇವತ್ತು ಫೀಸ್ ಜಾಸ್ತಿ ಮಾಡಾರ. ಏನಾಗ್ತದೆ, ಇವತ್ತು ಫೀಸ್ ಕಟ್ಲಿಕ್ಕೆ ಆಗಲ್ಲ, ಓದ್ಸಕ್ ಆಗಲ್ಲ. ಹಾಗೇನ್ ಮಾಡ್ತೀವಿ, ಅನಿವಾರ್ಯವಾಗಿ ಶಾಲೆಯನ್ನ ಮಕ್ಕಳು ಹೊರಗುಳಿಯುವಂತ ಪರಿಸ್ಥಿತಿ ಬರ್ತದೆ. ಇಂಥ ಒಂದು ವ್ಯವಸ್ಥೆಗೆ ಇವತ್ತು ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ. ಇವತ್ತು ಲಂಗು ಲಗಾಮ ಇಲ್ಲಿರನೆ ಇವತ್ತು ಡೊನೇಷನ್ ಸಂಗ್ರಹ ಮಾಡ್ತಕ್ಕಂಥ ನಿಯಂತ್ರಣ ಮಾಡೋ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಅದು ಮಾತ್ರ ಅಲ್ಲದೆ ಇವತ್ತು ಶಾಲೆಗಳಲ್ಲಿ ಇವತ್ತು ಪಾಠ ಮಾಡ್ತಕ್ಕಂಥ ಟೀಚರ್ ಕೂಡ ಸರಿಯಾದಂತ ಕ್ವಾಲಿಟಿ ಇರ್ತಕ್ಕಂಥ ಟೀಚರ್ಸ್ ಇರಲ್ಲ. ಯಾವ ಮಾನದಂಡಗಳು ಅನುಸರಿಸಿ ಇವತ್ತು ಟೀಚರ್ಸ್ ನೇಮಕ ಮಾಡ್ಕೊಳ್ಬೇಕು, ಆ ಮಾನದಂಡ ಅನುಸರಿಸಿ ನೇಮಕ ಮಾಡ್ಕೊಳ್ಳಲ್ಲ. SLC ಓದಿರೋರು, PUC ಓದಿರೋರು ಇವತ್ತು ಟೀಚರ್ಗಳ ಕೆಲಸ ಮಾಡ್ತಾರೆ. ಅವ್ರು ಟೀಚರ್ ಆಗ್ಬೇಕಂದ್ರೆ D.Ed ಆದ್ರೂ ಓದಬೇಕು ಅಂತಿದೆ. ಇವತ್ತು B.Ed, T.Ed ಇವೆಲ್ಲ ಓದಿರ್ಬೇಕು. ಇವತ್ತು ಕೆಲವು ಎಕ್ಸಾಮ್ ಬರೀಬೇಕು. ಆ ನಿಯಮಗಳನ್ನು ಯಾವುದು ಅನುಸರಿಸಲ್ಲ. ಆದ್ರೆ ಮನಸೋ ಹೆಚ್ಚು ಶಿಕ್ಷಕರು ನೇಮಕ ಮಾಡ್ಕೊಳ್ತಾರೆ. ಇದರಿಂದ ಏನಾಗ್ತದೆ, ಒಂದ್ ಕಡೆ ಮಕ್ಕಳ ಹತ್ರ ಡೊನೇಷನ್ ಸುಲಿಗೆ, ತಗೊಳ್ಳಿರ್ತಕ್ಕಂಥ ಫೀಸ್ಗೆ ಒಳ್ಳೆ ಟೀಚರ್ ಕೊಡಲ್ಲ. ಅಕಸ್ಮಾತ್ ಏನ್ ಮಾಡ್ತಾರೆ, ಅದ್ರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರ್ತದೆ. ತಂದೆಗೆ ಏನಾಗ್ತಾರೆ, ತಂದೆ ತಾಯಿ ಮೇಲೆ, ಪೋಷಕರ ಮೇಲೆ ಹೊರ ಹಾಕ್ತಾರೆ. ನೀವು ಮನೆಯಲ್ಲಿ ಹೇಳ್ಕೊಳಲ್ಲ, ಇದು ಮಾಡಲ್ಲ, ಟ್ಯೂಷನ್ ಕಲಿಸ್ರಿ ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ಟ್ಯೂಷನ್ ಹೆಸರಲ್ಲಿ ಇನ್ನೊಂದಷ್ಟು ಉಸಿಲಿ. ಅದೇ ಸ್ಕೂಲ್ ಅವರು ಟ್ಯೂಷನ್ ಮಾಡೋದು ಯಾರಪ್ಪ ಅಂದ್ರೆ ಅದೇ ಸ್ಕೂಲ್ ಅವರೇ. ಅದೇ ಸ್ಕೂಲಲ್ಲಿ ಪಾಠ ಮಾಡತಕ್ಕಂಥ ಟೀಚರ್, ಅದೇ ಸ್ಕೂಲ್ ಪಾಠ ಮಾಡತಕ್ಕಂಥ ಹೆಡ್ ಮೇಡಮ್ ಅವರು, ಅವರೇ ಟ್ಯೂಷನ್ ತಗೊಳ್ಳೋದು, ಅದೇ ಮಕ್ಕಳ ಹತ್ರ ವಸೂಲಿ. ನೋಡ್ರಿ ಹೆಂಗೆ ವಿಪರ್ಯಾಸ. ಸೊ ಈ ರೀತಿಯಲ್ಲಿ ದೊಡ್ಡ ದಂಧೆ ಇದು ವ್ಯಾಪಕವಾಗಿ ನಡೀತಾ ಇದೆ. ಇದು ನಿಲ್ಬೇಕು ಆನೇಕಲ್ ತಾಲೂಕಲ್ಲಿ, ನಮ್ಮ ದೇಶದಲ್ಲೂ ನಿಲ್ಬೇಕು, ಆನೇಕಲ್ ತಾಲೂಕಲ್ಲಿ ನಿಲ್ಬೇಕು. ಹಾಗಾಗಿ ಇರ್ತಕ್ಕಂಥ ಕಾನೂನಾತ್ಮಕ ಇರತಕ್ಕಂಥ ಹಲವು ಸ್ವಲ್ಪ ಇರತಕ್ಕಂಥ ನಿಯಮಗಳ ಅನುಸರಿಸೇನೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆನೇಕಲ್ ತಾಲೂಕಲ್ಲಿ ಏನು ಹೊತ್ತು ಶಾಲಾ ಶುಲ್ಕವನ್ನು ಹೆಚ್ಚಳ ಮಾಡಿದಾವೆ, ಇದನ್ನು ಕೂಡಲೇ ವಾಪಸ್ ತಗೊಳಕಾಗಬೇಕು. ಅಷ್ಟು ಮಾತ್ರ ಅಲ್ಲದೆ ಇವತ್ತು BO ಅಧಿಕಾರಿಗಳು ಏನಿದ್ದಾರೆ, BO ಅಧಿಕಾರಿಗಳು ಆಗಿರಬಹುದು ಅಥವಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾವೆಲ್ಲ ಶಾಲೆ ಕಾಲೇಜುಗಳಲ್ಲಿ ಈ ರೀತಿ ಟೀಚರ್ಸ್ ಇರ್ತಾರೋ ಅವರ ಕ್ವಾಲಿಫಿಕೇಶನ್ ಏನಿದೆ, ಅವರ ವಿದ್ಯಾರ್ಥಿತೆ ಏನಿದೆ ಅದನ್ನ ಪ್ರದರ್ಶನ ಮಾಡಕ್ಕಾಗಬೇಕು. ಎಲ್ಲ ಶಾಲೆಗಳಲ್ಲಿ ಬೋರ್ಡ್ ಹಾಕಬೇಕು. ಮತ್ತೆ ಫೀಸ್ ಸ್ಟ್ರಕ್ಚರ್ ಇದ್ರೆ ಬೋರ್ಡ್ ಹಾಕಬೇಕು. ಎಷ್ಟು ಶುಲ್ಕ ಅಂತೇಳಿ, ಯಾವ್ದಕ್ಕೆ ಏನಂತೇಳಿ ಹಾಕಕ್ಕಾಗಬೇಕು. ಆ ರೀತಿ ಯಾವ ನಿಯಮಗಳನ್ನ ಪಾಲಿಸಲ್ಲ ಯಾವ ಶಾಲೆಗಳು ಕೂಡ, ಅದ್ರ ಬಗ್ಗೆ ಇವರು ಕೂಡ ಗಮನ ಹರಿಸಲ್ಲ. ಹಾಗಾಗಿ ಕೂಡಲೇ ಈ ತರದೆಲ್ಲ ಗಮನವನ್ನ ಈ BO ಅವರು ಮತ್ತೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತವರು ಗಮನ ಹರಿಸಬೇಕು. ಈ ಡೊನೇಷನ್ ಅವಳಿಯನ್ನ ಶುಲ್ಕ ಹೆಚ್ಚಳ ಮಾಡತಕ್ಕಂಥ ಇವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಬೇಕು ಅನ್ನೋ ಹೋರಾಟ ಇವತ್ತು ಪ್ರಾರಂಭ ಆಗಿದೆ. ಇದು ಪ್ರಾರಂಭ. ಮುಂದಿನ ದಿನಗಳಲ್ಲಿ ನಾವು ಯಾವ ಶಾಲಾ ಕಾಲೇಜು ಇರ್ತಾವೋ ಅಲ್ಲೇನೆ ಈ ರೀತಿ ಸಾರ್ವಜನಿಕ ಸೇರಿ ಹೋರಾಟ ಮಾಡುವಂತದ್ದು ಆಗ್ಬೇಕಾಗ್ತದೆ. ಆಗ್ಲೇ ಬದಲಾವಣೆ ಆಗೋದು. ಯಾವ ಶಾಲೆಗಳಿಗೆ ಇವತ್ತು ನಾವು ಹೋಗ್ತೀವೋ, ಯಾವ ಕಾಲೇಜುಗಳಿಗೆ ನಾವು ಹೋಗಿ ಮಕ್ಕಳನ್ನ ವಿದ್ಯಾಭ್ಯಾಸ ಸೇರಿಸ್ತೀವೋ
ಅಂತ ಶಾಲಾ ಕಾಲೇಜುಗಳ ಡೊನೇಷನ್ ವಿರುದ್ಧವಾಗಿ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಪೋಷಕರು ಸೇರಿ ಹೋರಾಟಗಳು ಮಾಡಿದಾಗ ಈ ಶಿಕ್ಷಣ ಸಂಸ್ಥೆಗಳನ್ನ ವಿರುದ್ಧವಾಗಿ ಏನು ಡೊನೇಷನ್ ಹಾವಳಿ ಇದೆಯೋ ಅದನ್ನ ತಡೆಗಟ್ಟಲಿಕ್ಕೆ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಅದ್ರ ಜೊತೆಲೇನೆ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಗಳಲ್ಲಿ ಶಿಕ್ಷಣಕ್ಕೆ ಬಜೆಟ್ ಅಲ್ಲಿ ಹೆಚ್ಚಿನ ಹಣಕಾಸು ನೀಡಿ ಇವತ್ತು ಶಾಲೆಗಳನ್ನ ಹೆಚ್ಚಳ ಮಾಡಕ್ಕಾಗಬೇಕು, ಶಾಲೆಗಳನ್ನ ಉನ್ನತೀಕರಣ ಮಾಡಕ್ಕಾಗಬೇಕು, ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಲಿಕ್ಕಾಗಬೇಕು. ಆ ಮುಖಾಂತರವಾಗಿ ಇವತ್ತು ಕೇರಳ ಮಾದರಿಯಲ್ಲೋ ದೆಹಲಿ ಮಾದರಿಯಲ್ಲೋ ಶಾಲೆಗಳನ್ನ ಇವತ್ತು ಉತ್ತಮಪಡಿಸಿ ಮಾಡಿದಾಗ ಅವಾಗ ಮಕ್ಕಳು ಕೂಡ ಖಾಸಗಿ ಶಾಲೆಗಳಿಗೆ ಹೋಗದೇನೆ ಸರ್ಕಾರಿ ಶಾಲೆ ಕಡೆ ಬರ್ತಾರೆ. ಆ ರೀತಿ ಅಂತ ಇವುಗಳನ್ನ ಇವತ್ತು ಅಭಿಯಾನವನ್ನ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ ನಡೆಸಲಿಕ್ಕಾಗಬೇಕು ಅಂತೇಳಿ ಒತ್ತಾಸೆ ಮಾಡಿ ಪ್ರತಿಭಟನೆ ನಡೀತಾ ಇದೆ. ಇದು ಪ್ರಾರಂಭ ಆಗಿದೆ, ಮುಂದೆ ಕೂಡ ದೊಡ್ಡ ಪ್ರಮಾಣದ ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಕೆಲವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲೂ ಕೂಡ ಒಂದು ಮಾತು ಮುಗಿಸ್ತೇನೆ. CITU ಜಿಂದಾಬಾದ್, SFI ಜಿಂದಾಬಾದ್, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಂದಾಬಾದ್, ವಿದ್ಯಾರ್ಥಿ ಪೋಷಕರ ಪ್ರತಿಭಟನೆಗೆ ಜಯವಾಗಲಿ, ಡೊನೇಷನ್ ವಿರುದ್ಧ ವಿದ್ಯಾರ್ಥಿ ಪೋಷಕರ ಪ್ರತಿಭಟನೆಗೆ ಜಯವಾಗಲಿ, ಡೊನೇಷನ್ ವಿರುದ್ಧ ವಿದ್ಯಾರ್ಥಿ ಪೋಷಕರ ಪ್ರತಿಭಟನೆಗೆ ಜಯವಾಗಲಿ. ಕಮ್ರೇಡ್ಸ್, ಏನು ಸವಿಸ್ತರವಾಗಿ ಡೊನೇಷನ್ ಹಾವಳಿ ವಿರುದ್ಧ ವಿಚಾರವನ್ನ ಹೇಳಿದ್ದಾರೆ ಕಮ್ರೇಡ್ BN ಮಂಜುನಾಥ್ ಅವರಿಗೆ ಧನ್ಯವಾದ. ಈ ಸಭೆಯನ್ನು ಉದ್ದೇಶಿಸಿ ಕಮ್ರೇಡ್ ಮಹದೇಶ್ ಅವರು 2 ನಿಮಿಷ ಮಾತಾಡಬೇಕಂತೇಳಿ ವಿನಂತಿ. ಬೇಗ ಬೇಗ. ಬಂಧುಗಳೇ, ಈಗಾಗಲೇ ಕಾಮ್ರೇಡ್ ಮಂಜುನಾಥ್ ಅವರು ವಿದ್ಯಾರ್ಥಿ ಮುಖಂಡರಾಗಿ SFIನಲ್ಲಿ ಮಾಜಿ ಮುಖಂಡರು, ಅವರು ರಾಜ್ಯದ ವಿದ್ಯಾರ್ಥಿ ಸಂಘಟನೆಯಲ್ಲಿ ಬಹಳಷ್ಟು ಹೋರಾಟಗಳನ್ನು ನೇತೃತ್ವವನ್ನು ಕೊಟ್ಟಿರುವಂತಹ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಹೋರಾಟಕ್ಕೆ ಪೋಷಕರು ಮತ್ತು ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಮುಖಂಡರು ಮತ್ತು ಜನವಾದಿ ಮಹಿಳಾ ಸಂಘಟನೆ ಮುಖಂಡರು, ರೈತ ಮುಖಂಡರು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಅವ್ರನ್ನೆಲ್ಲರೂ ಕೂಡ ಬೆಂಬಲವನ್ನ ನಮಗೆ ಹೋರಾಟಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಬಡ ಜನತೆ, ಕಟ್ಟಡ ಕಾರ್ಮಿಕರು, ಕಾರ್ಖಾನೆಗೆ ಕೆಲಸ ಮಾಡುವಂತ ದುಡಿಯುವಂತ ಕಾರ್ಮಿಕ ವರ್ಗ, ರೈತ ಕುಟುಂಬಗಳು ಮತ್ತು ಸಾಮಾನ್ಯ ಜೀವನ ಮಾಡುವಂತ ಕುಟುಂಬಗಳು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಇವತ್ತು ದುಬಾರಿ ಬೆಲೆ ಏರಿಕೆಗಳ ಮಧ್ಯೆ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ, ಕುಟುಂಬದಲ್ಲಿ ಇಬ್ರು ದುಡಿದ್ರೂ ಕೂಡ ಸಮರ್ಪಕವಾಗಿ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೆ ಬಾಡಿಗೆ ದುಬಾರಿ ಇದೆ, ನಾವು ವಾಸ ಮಾಡುವಂತ ಬಾಡಿಗೆ ಮನೆ ದುಬಾರಿ ಇದೆ, ವಿದ್ಯುತ್ ಬಿಲ್ಲು, ನೀರು ಬಿಲ್ಲು, ಇತರೆ ಎಲ್ಲ ಶುಲ್ಕಗಳನ್ನ ಇವತ್ತು ನಮ್ಮ ದುಡಿಮೆ ಹಣವನ್ನ ಬೇರೆ ರೂಪದಲ್ಲಿ ಎಲ್ಲರೂ ಖರ್ಚಾಗ್ತಾ ಇದೆ. ಇವತ್ತೇನಾಗ್ತದೆ, ಈಗಾಗಲೇ ಕಾಮ್ರೇಡ್ ಮಂಜುನಾಥ್ ಅವರು ಹೇಳಿದ್ರು, ಕೇರಳನಲ್ಲಿ ಇವತ್ತು ಎಡರಂಗದ ಸರ್ಕಾರ ಪದವಿ ಡಿಗ್ರಿಗಳಿಗೆ ಕೂಡ ಇವತ್ತು ಉಚಿತವಾಗಿ ಶಿಕ್ಷಣವನ್ನ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಇವತ್ತು ಉಚಿತ ಶಿಕ್ಷಣ ನಡೀತಾ ಇದೆ. ಇಲ್ಲಿ ಸರ್ಕಾರಿ ಶಾಲೆಗಳು ಕರ್ನಾಟಕದಲ್ಲಿ ಮುಚ್ಚಾಗ್ತಾ ಇದ್ದಾರೆ. ತುಂಬಾ ಶಾಲೆಗಳನ್ನ ಉಳಿಸ್ಕೊಳ್ಳಕ್ಕಾಗದೆ ಒದ್ದಾಟ ಮಾಡಿ ದಿವಾಳಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕೇರಳ ಅಂತ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳೇ ಇವತ್ತು ಖಾಸಗಿ ಸಂಸ್ಥೆಗಳಿಗಿಂತ ಉನ್ನತವಾಗಿ ಎಲ್ಲ ವ್ಯವಸ್ಥಿತ ಸೌಲಭ್ಯಗಳಿರುವಂತಹ ಇವತ್ತು ಶಾಲೆಗಳು ಇವತ್ತು ನಡೀತಾ ಇದ್ದಾವೆ. ಆದ್ರಿಂದ ಇವತ್ತು ಮಕ್ಕಳನ್ನ, ಇಬ್ರು ಮಕ್ಕಳಿದ್ರೆ ಒಂದು ಅವ್ರನ್ನ ವಿದ್ಯಾಭ್ಯಾಸ ಕೊಡಿಸೋದೇ ಒಂದು ದೊಡ್ಡದ ಸವಾಲಾಗಿದೆ ಈ ಬಡ ಜನತೆಗೆ, ಕಾರ್ಮಿಕರ ಮಕ್ಕಳಿಗೆ, ಇವತ್ತು ದುಡಿಯುವಂತ ರೈತರ ಮಕ್ಕಳಿಗೆ. ಆದ್ರಿಂದ ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರಬೇಕು. ಇವತ್ತು ಪೋಷಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳನ್ನ ಕರೆದು ಮಾತುಕತೆ ಮಾಡಬೇಕು. ಇವತ್ತು ಈ ಪ್ರತಿಯೊಂದ ಎಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ನಮಗೆ ಈ ತರ ಪರಿಸ್ಥಿತಿ ಇದ್ರೆ ಇವತ್ತು ಉನ್ನತವಾದಂತಹ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಪೊಲೀಸು ಮತ್ತು KSRTC ವಿವಿಧ ಇಲಾಖೆಗಳಲ್ಲಿ ಇವತ್ತು ಸಣ್ಣ ಉದ್ಯೋಗಗಳಲ್ಲಿ ಕೆಲಸ ಮಾಡುವಂತಹ ಕುಟುಂಬಗಳು ಕೂಡ ಇವತ್ತು ಒದ್ದಾಟವನ್ನ ಮಾಡ್ತಾ ಇದ್ದಾರೆ. ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿನೇ ಬಹಳಷ್ಟು ಸಂಕಷ್ಟಗಳನ್ನ ಕೊಡ್ತಾ ಇದ್ದಾರೆ. ಆದ್ರಿಂದ ಇಂಥ ಎಲ್ಲ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ಎಲ್ಲ ಮಕ್ಕಳಿಗೆ ಇವತ್ತು ಉಚಿತವಾಗಿ ಶಿಕ್ಷಣ ಸಿಗಬೇಕು. ಸರ್ಕಾರಗಳು ಇವತ್ತು ಬೇರೆ ವ್ಯಾಪಾರೀಕರಣಕ್ಕೆ ಇಟ್ಕೊಂಡಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರ ಅಂತ ಹೇಳಿದ್ರೆ
ದೊಡ್ಡ ದೊಡ್ಡ ಶ್ರೀಮಂತರು, ವಿಪ್ರೋ ಇದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಶ್ರೀಮಂತರು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ವ್ಯಾಪಾರ ಮಾಡಲಿಕ್ಕೆ ಆನೇಕಲ್ ತಾಲೂಕಿನಲ್ಲಿ ಬಂದಿದ್ದಾರೆ. ಆದ್ರಿಂದ ಬಡ ಜನತೆಗೆ ನಮ್ಗೆ ನೀವು ಉಚಿತವಾಗಿ ಕೊಡಬೇಕು. ರಿಯಾಯಿತಿ ದರ ಸರ್ಕಾರ ಆದೇಶದಲ್ಲಿ ಏನು ಕಟ್ಟುಪಾಡುಗಳಿದಾವೆ ಆ ಕಟ್ಟುಪಾಡುಗಳಂತ ಶುಲ್ಕವನ್ನ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕಚೇರಿ ಮುಂದೆ ಇವತ್ತು BO ಕಚೇರಿ ಬಂದಿದ್ದೀವಿ, ಮುಂದೆ ತಾಲೂಕ್ ಕಚೇರಿ ಬಂದಿದ್ರೆ ಮತ್ತೆ ದೊಡ್ಡ ಪ್ರಮಾಣದ ಮೇಲಧಿಕಾರಿಗಳ ಕಚೇರಿ ಪಿಕೆಟಿಂಗ್ ಮಾಡಬೇಕಾಗುವಂತ ಎಚ್ಚರಿಕೆಯನ್ನ ಕೊಡ್ತೀವಿ. ಇದನ್ನು ಸಾಧಾರಣ ಹೋರಾಟ, ಈ ಸುಮ್ಮನೆ ಬಂದು ಪ್ರತಿಭಟನೆ ಮಾಡಿ ಹೋಗ್ತಾ ಇದ್ದಾರೆ ಅಂತೇಳಿ ಈ ಪ್ರತಿಭಟನೆಯನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಇದನ್ನ ಪರಿಣಾಮಕಾರಿಯಾಗಿ ನೀವೆಲ್ಲರೂ ಕೂಡ ಚರ್ಚೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ, ಮುಂದಿನ ನೀವೆಲ್ಲ ಬೇಡಿಕೆಗಳನ್ನ ಸಮರ್ಪಕವಾಗಿ ಇತ್ಯರ್ಥ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳು ಮುಕ್ತಾಯ ಮಾಡ್ತೀನಿ. ಇನ್ಕಿಲಾಬ್ ಜಿಂದಾಬಾದ್. ಮಾದೇಶ್ ಅವರಿಗೆ ಧನ್ಯವಾದ. ಈ ಸಭೆಯನ್ನು ಉದ್ದೇಶಿಸಿ ಜನವರಿ ಮಹಿಳಾ ಸಂಘಟನೆಯ ಅರ್ಚನಾ ಕಮ್ಮೇಡು 2 ನಿಮಿಷ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನಾವಿಲ್ಲಿ ತಾಯಂದ್ರು ಬಂದಿದ್ದೀವಿ, ತಂದೆದ್ರು ಬಂದಿದ್ದೀವಿ, ಕಾರ್ಮಿಕರು ಬಂದಿದ್ದೀವಿ, ಎಲ್ಲರೂ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ? ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಒಳ್ಳೆ ರೀತಿಯಾದಂತಹ ಶಿಕ್ಷಣ ಬೇಕು. ಮತ್ತೆ ಖಾಸಗಿ ಶಾಲೆಗಳಲ್ಲಿ ದುಬಾರಿ ಶುಲ್ಕವನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದೀವಿ. ಆದ್ರೆ ಕೂಲಿ ಮಾಡ್ತಕ್ಕಂಥವ್ರು ಈ ಖಾಸಗಿ ಶಾಲೆಯವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸಮಯ ಕೊಡ್ರಿ ಮಕ್ಕಳಿಗೆ. ಎಲ್ಲಪ್ಪ ಸಮಯ ಕೊಡೋದು ನಾವು? ಯಾವ ಸಮಯದಲ್ಲಿ ಸಮಯ ಕೊಡಬೇಕು? ಒಂದ್ ಕಡೆ ಕೂಲಿ ಮಾಡ್ಬೇಕು, ಒಂದ್ ಕಡೆ ಮನೆ ನಿರ್ವಹಣೆ ಮಾಡ್ಬೇಕು, ಇನ್ನೊಂದ್ ಕಡೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು. ಈ ತರ ಇದ್ದಂತ ಸಂದರ್ಭದಲ್ಲಿ ನಾವು ಕೂಲಿ ಮಾಡಿ ಅವ್ರಿಗೆ ಶಾಲೆ ಫೀಸ್ಗಳೇ ಕಟ್ಟಕ್ ಆಗ್ತಾ ಇಲ್ಲ. ಆ ತರ ಇದ್ದಾಗ ನಾವು ಸಮಯ ಕೊಟ್ಟು ಅವ್ರಿಗೆ ನಾವ್ ಎಂತ ಸಮಯ ಕೊಡೋಣ ಹೇಳಿ? ಶಿಕ್ಷಣ ಇಲಾಖೆಗಳೇ ಹೇಳ್ಬೇಕು ನಮ್ಗೆ ಯಾವ ಸಂದರ್ಭದಲ್ಲಿ ನಾವು ಸಮಯವನ್ನ ಕೊಡಬೇಕು ಅಂತ. ಯಾಕೆ ಅಂತಂದ್ರೆ ಕೆಲಸದ ಒತ್ತಡಗಳು ನಮಗಿದ್ದಾಗ ಓದಿನ ಒತ್ತಡ ಮಕ್ಕಳಿಗೆ ಇರುತ್ತೆ. ಯಾಕಂದ್ರೆ ಇವತ್ತು ಆಟ ಇಲ್ಲ, ಪಾಠ ಇಲ್ಲ, ಯಾವುದೇ ರೀತಿಯಾದಂತ ಮಕ್ಕಳಿಗೆ ಫ್ರೀಡಮ್ ಇಲ್ಲ. ಖಾಸಗಿ ಶಾಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಬರೀ ಓದು 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 ಅಂತೇಳಿ ತಲೆ ತುಂಬ್ತಾರೆ. ಆ ತುಂಬಿ ಏನಾಗ್ತಿದಾರೆ ಅಂದ್ರೆ ಸುಮಾರು ಮಕ್ಕಳು ಸೈಕೋ ತರ ಆಗೋಗ್ತಾ ಇದ್ದಾರೆ. ಅದನ್ನು ಸಹ ಗಮನಿಸಬೇಕು ಶಿಕ್ಷಣ ಇಲಾಖೆಗಳು. ಯಾಕೆ ಅಂದ್ರೆ ಮಕ್ಕಳಿಗೆ ಬರೀ ಓದು ಮಾತ್ರ ಅಲ್ಲ, ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಆಟ ಪಾಠ ಎಲ್ಲಾ ರೀತಿಲೂ ಇರ್ತಕ್ಕಂತ ಒಂದು ಅಭ್ಯಾಸವನ್ನ ಮಾಡಿಸ್ಬೇಕಾಗುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಇರುತ್ತೆ, ಆದ್ರೆ ಶಿಕ್ಷಣ ಇರಲ್ಲ. ಯಾಕೆ ಅಂತಂದ್ರೆ ಶಿಕ್ಷಕರೇ ಇಲ್ಲ ಅಲ್ಲಿ. ಬೇಕಾಗಿರುವಂತ ಪೂರ್ತಿಯಾಗಿ ಒಂದು 10 ಜನ ಶಿಕ್ಷಕರು ಬೇಕಾಗಿದ್ರೆ 1-2 ಇರ್ತಾರೆ. ಅವ್ರಿಗೂ ಸಹ ಏನೆಲ್ಲ ಸಮಸ್ಯೆ ಅಂತಂದ್ರೆ ಒಂದು ಜನಗಣತಿ ಕೊಡ್ತಿರ್ತಾರೆ, ಬೇರೆ ಏನೋ ಲೆಕ್ಕಾಚಾರ ಮಾಡ್ಲಿಕ್ಕೆ ಕೊಡ್ತಿರ್ತಾರೆ, ಮತ್ತೆ ಒಳಗೇನೆ ಸಮಸ್ಯೆಗಳು. ಎಷ್ಟೋ ಟೀಚರ್ ನಾವು ಮಾತಾಡ್ಸಿದೀವಿ, ಆದ್ರೂ ಸಹ ಅವ್ರು ಹೇಳೋದು ಈ ರೀತಿಯಾಗಿ ನಮ್ಗೆ ಪಾಠ ಮಾಡ್ಲಿಕ್ಕೆ ಸಮಯ ಕೊಡಲ್ಲ ಮೇಡಮ್, ನಾವ್ ಯಾವಾಗ ಪಾಠ ಮಾಡೋಣ? ಈ ತರ ಇದ್ದಾಗ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಹೆಂಗೆ ಮಕ್ಕಳನ್ನ ಯಾವ ಆಧಾರದ ಮೇಲೆ ನಾವು ಸೇರಿಸೋದು? ಶಿಕ್ಷಣ ಕೊಡ್ಲಿಕ್ಕೆ ಶಿಕ್ಷಕರಿಗೆ ಸಮಯ ಇಲ್ಲ ಅಂತ ಅನ್ನುವಾಗ ನಾವು ಯಾವ ರೀತಿ ಅದನ್ನ ತಗೊಂಡು ಹೋಗ್ಬೇಕು ಅನ್ನೋಂತ ನಿರ್ಧಾರ ಮಾಡಿ ಶಿಕ್ಷಣ ಇಲಾಖೆಗಳು ಅದನ್ನ ಪೂರ್ತಿಯಾಗಿ ಗಮನ ವಹಿಸಬೇಕು. ಹಾಗಾಗಿ ಏನ್ ಕೇಳ್ತಾ ಇದ್ದೀವಿ ಅದನ್ನ ಎಲ್ಲಾ ರೀತಿಯಲ್ಲೂ ಕ್ರಮ ವಹಿಸಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ 2 ಮಾತಾಡ್ಲಿಕ್ಕೆ ಅವಕಾಶ ಕೊಡುತ್ತಂತ ತಮ್ಮೆಲ್ಲರಿಗೂ ಹೊಂದಿಸಿ ಧನ್ಯವಾದಗಳು. ಅರ್ಚನಾ ಅವರಿಗೆ ಧನ್ಯವಾದ. ಈ ಸಭೆಯನ್ನು ಉದ್ದೇಶಿಸಿ SFI ನ ಮುಖಂಡರು ರಾಜಿ ಅವರು ಮಾತಾಡಬೇಕು ಅಂತೇಳಿ 2 ನಿಮಿಷ ಮಾತಾಡ್ಬೇಕಂತೇಳಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಂದಿರೋದು ಪ್ರೈವೇಟ್ ಸ್ಕೂಲ್ನಲ್ಲಿ ಇದು ಖಾಸಗಿ ಶಾಲೆಗಳಲ್ಲಿ ಫೀಸ್ ಹೆಚ್ಚಾಗ್ತಾ ಇದೆ. ಹಾಗೆ ಈಗ ನೋಡಿದ್ರೆ ಬೆಂಗಳೂರಲ್ಲಿ ಸುಮಾರು 2 ಲಕ್ಷ ಆಗುತ್ತೆ ಒಂದು 3ನೇ ಕ್ಲಾಸ್ ವಿದ್ಯಾರ್ಥಿಗೆ. ಅವನ ಆನ್ಯುವಲ್ ಫೀಸ್ 2 ಲಕ್ಷ. ಅದು ಬೇರೆ ಟ್ರಾನ್ಸ್ಪೋರ್ಟ್ ಫೀಸ್ ಇಲ್ಲದೆ ಬರೀ ಟ್ಯೂಷನ್ ಫೀಸ್ ಅನ್ನೋದೇ 2 ಲಕ್ಷ ಬರ್ತಾ ಇದೆ. ಹಾಗೆ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫೀಸ್ ಹೆಚ್ಚಾಗೋ ಟೈಮಲ್ಲೂ ನಮ್ ಸರ್ಕಾರಿ ಶಾಲೆಗಳು ಮುಚ್ತಾ ಇರೋದು ನಾವು ಕಾಣಿಸ್ತಾ ಇದೆ. ಅವು ನಮ್ ಗಮನಕ್ಕೆ ನಾವು ಕಾಣಿಸ್ತಾ ಇದ್ವಿ. ಈಗ ನೋಡಿದ್ರೆ ಬೆಂಗಳೂರಲ್ಲೇ ಎಷ್ಟೋ ಸ್ಕೂಲ್ ಮುಚ್ಚಕ್ಕೆ ಪ್ರಯತ್ನ ಪಡ್ತಾ ಇದೆ ನಮ್ ಸರ್ಕಾರ. ಮತ್ತೆ ಹಾಗೆ ಪಂಚಾಯತಿಗಳಲ್ಲಿ ಸ್ಕೂಲ್ಗಳನ್ನ ಕಮ್ಮಿ ಮಾಡಿ KPS ಶಾಲೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಇದು ಒಂದು ಖಾಸಗಿ ಶಾಲೆಗೆ ವ್ಯವಹಾರ ಮಾಡೋ ತರ ಒಂದು ಮಾತಿಲ್ಲ, ಏನೂ ಇಲ್ಲ, ಯಾರಿಗೂ ಕೇಳೋದಿಲ್ಲ, ಹೇಳೋದಿಲ್ಲ, ಏನೂ ಇಲ್ಲ. ಹಾಗೆ ಫೀಸ್ ಜಾಸ್ತಿ ಮಾಡ್ತಾರೆ. ಹಂಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಅದು ಈಗ ಬಂದ್ಬಿಟ್ಟು ನಮ್ಗೆ ಅದು ಟೀಚರ್ಸ್ ಬೇರೆ ಬಂದಿದ್ದಾರೆ, ನಮ್ಗೆ ಆಕ್ಟಿವಿಟೀಸ್ ಇರುತ್ತೆ, ಅದಿರುತ್ತೆ, ಏನು ಜಾಸ್ತಿ ಏನಿರಲ್ಲ.
ಆದ್ರೂ ಫೀಸು ಜಾಸ್ತಿ ಮಾಡ್ತಾರೆ, ಏನೋ ಒಂದು ಹೇಳಿ ಜಾಸ್ತಿ ಮಾಡೋ ಇದಕ್ಕೆಲ್ಲ ಒಂದು ಎಕ್ಸ್ಪ್ಲನೇಷನ್ ಅನ್ನೋದು ನಮಗ್ ಕಾಣಿಸ್ತಾ ಇಲ್ಲ. ಹಾಗೆ ಇವಾಗ ನೋಡಿದ್ರೆ ಇನ್ಫ್ಲೇಷನ್ ಅನ್ನೋದು ನಮ್ಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಎಜುಕೇಶನ್ ಇನ್ಫ್ಲೇಷನ್ ಅಂದ್ರೆ ಅದು ಡಬಲ್ ಆಗ್ತಾ ಇರೋದು ನಾವು ಕಾಣಿಸ್ಬೋದು. ಹಾಗೆ ನೋಡಿದ್ರೆ ಇವಾಗ ಒಂದು ಸಾಮಾನ್ಯ ಕೂಲಿಯವರು ಅವ್ರಿಗೆ ಅವ್ರು ಒಂದಿನ ದುಡಿದ್ರೆ 1,000 ರೂಪಾಯಿ ಸಿಗ್ಬೋದು. ಹಾಗೆ ನೋಡಿದ್ರೆ 30 ದಿನ ನೋಡಿದ್ರೆ 30,000 ಆಗ್ಬೋದು. ಹಾಗೆ ನೀವು ನೋಡಿ 2 ಲಕ್ಷ ಒಂದು ವರ್ಷಕ್ಕಂದ್ರೆ ಅವಾಗೆ ಆಯ್ತು ಒಂದು 20,000 ಒಂದು ತಿಂಗಳಿಗೆ. ಅವಾಗ ಅವ್ರ ಹೆಂಗೆ ಜೀವನ ಮಾಡಬಹುದಂತ ನೀವೇ ಥಿಂಕ್ ಮಾಡ್ಬೋದು. ಅದಕ್ಕೆ ನಾವು ಇಲ್ಲಿ ಇವರು ಸರ್ಕಾರಿ ಶಾಲೆಗಳಲ್ಲಿ ಈ ಸರ್ಕಾರ ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನೋದು ಎಜುಕೇಶನ್ ಆಕ್ಟ್ ಅಲ್ಲಿ ಕರ್ನಾಟಕ ಬೇಸ್ಡ್ ಒಂದು ರೂಲ್ 1983 ಅದು ಬಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಾವು ಫೀಸು ಜಾಸ್ತಿ ಮಾಡೋದು, ಅದು ಆಡಿಟಿಂಗ್ ಮಾಡೋದು, ಅದು ನೋಡ್ಕೊಳ್ಬೇಕಾಗಿರೋದು ಒಂದು ಇದಿದೆ, ಅಥಾರಿಟಿ ಅನ್ನ ಮಾಡಿದ್ದಾರೆ. ಆದ್ರೆ ಅವರು ಬಂದ್ಬಿಟ್ಟು ಯಾವುದೇ ಅಂತ ನೋಡ್ತಾ ಇಲ್ಲ. ಕಂಪ್ಲೇಂಟ್ಸ್ ಕೊಟ್ರೆ ಏನು ಅವರು ಸ್ವೀಕರಿಸ್ತಾ ಇಲ್ಲ, ಏನು ಇಲ್ಲ, ಅವ್ರು ನೋಡ್ತಾನೆ ಇಲ್ಲ. ಸೊ ಅದಕ್ಕಾಗಿ ಇದಕ್ಕೆ ನಾವು ಪ್ರೊಟೆಸ್ಟ್ ಮಾಡಲೇಬೇಕು, ನಾವು ಇದನ್ನ ಕೇಳಲೇಬೇಕು. ಆಗ್ಬಿಟ್ರೆ ಇನ್ನ ಎಷ್ಟು ಆಗುತ್ತಂತ ಯಾರು ಗೊತ್ತಾ, ಯಾರು ಕೇಳಕ್ಕಿಲ್ಲ ಅಂದ್ರೆ ಮತ್ತೆ ಅವ್ರ ಪಾಡಿಗೆ ಅವ್ರ ಇಷ್ಟಕ್ಕೆ ಅವ್ರು ಮಾಡೋದು ಅದು ಸರಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕು. ಧನ್ಯವಾದಗಳು. ರಾಜೀವ್ ಅವರಿಗೆ ಧನ್ಯವಾದ. ಈ ಸಭೆಯನ್ನು ಉದ್ದೇಶಿಸಿ ರೈತ ಮುಖಂಡರು ಮಹೇಶ್ ಅವರು 2 ನಿಮಿಷ ಮಾತಾಡಬೇಕು. ಜೈ ಜವಾನ್ ಜೈ ಕಿಸಾನ್. ಏನಿವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ರೈತರು, ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳ ಖಾಸಗಿ ಶಾಲೆಗಳಲ್ಲಿ ಮಾಡ್ತಕ್ಕಂತಹ ಅತಿ ಹೆಚ್ಚು ಶುಲ್ಕವನ್ನು ವಿಧಿಸಿ ಬಡವರ ಮೇಲೆ ವಸೂಲಿ ಮಾಡುವಂತಹ ಒಂದು ದೊಡ್ಡ ದಂಧೆ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಮಾನ್ಯ ಶಿಕ್ಷಣ ಸಚಿವರು ಈ ವಿಚಾರವಾಗಿ ಸ್ವಲ್ಪ ಕೈ ಜೋಡಿಸಿ ಶುಲ್ಕ ಕಡಿಮೆ ಮಾಡಬೇಕು. ಯಾಕಂದರೆ ಇವತ್ತು ವಿಶ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ. ನಮ್ಮ ಬದುಕುಗಳು ಸ್ವಲ್ಪ ಸಿಲಿಂಡರಿಂದಾಗಿ ಬಡಪಾಯಿ ಆಗ್ತಾ ಇದೆ. ಹಾಗಾಗಿ ಕೂಲಿ ಕಾರ್ಮಿಕರು ಮತ್ತು ರೈತರ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಬೇಕಾದ್ರೆ ಹೆಚ್ಚು ಶುಲ್ಕ ನೀಡಿ ಓದಬೇಕಾಗಿದೆ. ಏನು ಆನೇಕಲ್ ಭಾಗದಲ್ಲಿ 50,000, 80,000, 1 ಲಕ್ಷ ಇದೆ. ಸ್ವಲ್ಪ ಕಡಿಮೆ ಆಗಬೇಕು. ಹಾಗಾಗಿ ಮನವಿ ಮಾಡ್ತಾ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್. ಧನ್ಯವಾದಗಳು. ಮಹೇಶ್ ಅವರಿಗೆ ಧನ್ಯವಾದ. ಸಿಐಟಿಯು ಜಿಂದಾಬಾದ್. ಡೊನೇಷನ್ ಹಾವಳಿ ತಡೆಗಟ್ಟಲು ಆಗದ ಅಧಿಕಾರಿಗಳಿಗೆ ಧಿಕ್ಕಾರ. ಖಾಸಗಿ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಿ. ಖಾಸಗಿ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಿ. ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಖಾಸಗಿ ಶಾಲೆಗಳಿಗೆ ಧಿಕ್ಕಾರ. ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಖಾಸಗಿ ಶಾಲೆಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸಿಗಲೇಬೇಕು. ಪೋಷಕರು ಹಾಗೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಸಿಐಟಿಯು ಜಿಂದಾಬಾದ್. ಎಸ್ಎಫ್ಐ ಜಿಂದಾಬಾದ್. ಜನವಾದಿ ಮಹಿಳಾ ಸಂಘಟನೆ ಜಿಂದಾಬಾದ್. ಬೇಕು ಬೇಕು. ಸ್ವಲ್ಪ ಕೈ ಮುಷ್ಟಿ ಹಿಡಿದು ಎತ್ತರ ಮೇಲೆ. ಬೇಕು ಬೇಕು. ಬೇಕು ಬೇಕು. ಎಲ್ಲಿವರೆಗೂ ಹೋರಾಟ? ಅದಕ್ಕಾಗಿ ಹೋರಾಟ. ತಡೆಗಟ್ಟಲಾಗದ ಅಧಿಕಾರಿಗಳಿಗೆ ಧಿಕ್ಕಾರ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ. ಹೆಚ್ಚುವರಿ ಹಣ ವಸೂಲಿ ಕೂಡಲೇ ನಿಲ್ಲಿಸಬೇಕು. ಖಾಸಗಿ ಶಾಲೆಗಳಲ್ಲಿ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ.